ಅದಕ್ಕೆ ಪುಣ್ಯಾತ್ಮರೇ ಏನ್ ಹೇಳ್ತಾರಿಪ್ಪ? ಹಿರಿಯರ ಪಾಲ ಮಾಡಿ ಕೊಟ್ಟಿರ್ತಕ್ಕಂಥ ವಿಷಯವನ್ನ ಹೌದ್ರಿ, ಹಂಚಿಕೆ ಮಾಡಿಕೊಂಡ ವಿಷಯವನ್ನ ಅವರವರ ಮತ್ತಿಗೆ ನಿಲುಕಿದಷ್ಟು ಹೌದ್ರಿಪ್ಪ, ಸಕಲಾವಿದರು ಸುಂದರವಾಗಿ ಪ್ರಸ್ತಾಪ ಮಾಡಿದ. ದೇವನ ಹೆಂಡತಿಯನ್ನ ಶೋಧ ಮಾಡಿ ಕೊಟ್ಟವನೇ ಭಕ್ತ ಅಂತಕ್ಕಂಥದನ್ನ ಹೇಳ್ಯಾರ್ರಿಪ್ಪ, ಭಕ್ತನ ಪಾತ್ರವನ್ನು ಬಹಳ ಎತ್ತಿ ಹೇಳ್ಯಾರ. ಹೇಳ್ಯಾರಿಪ್ಪ, ಹೌದಿಲ್ರಿ? ಹೇಳ್ಯಾರಿಪ್ಪ. ಒಂದು ಕಡೆ ಪುಣ್ಯಾತ್ಮರೇ ಸೀತಾನ ಕಳವಾಯಿತು ಅಂತಕ್ಕಂಥ ಮಾತು ಹೇಳ್ತಾರ. ಇನ್ನೊಂದು ಕಡೆ ಹೌದು, ಆ ಭೂಮಿ ತೂಕದ ಬಾನ ಸೀತಾ ಆಟ ಆಡ್ತಾಳಂತ ತಗೊಂಡು ಅದನ್ನ ಕುದುರೆ ಮಾಡಿ ಆಡ್ತಾಳಂತ. ಹೌದ್ರಿಪ್ಪ, ಅದ ಬಾಣ ಎತ್ತಲಕ್ಕೆ ಯಾರಿಗೆ ಸಾಧ್ಯ ಇಲ್ಲದಂತ ಸಂದರ್ಭ. ಹೌದು. ಮತ್ತ ಹಂತಕ್ಕಿನ ವೈತಾನ ಹೆಂಗ ತಿಳ್ಕೊಂಡು ಒಂದು ಕಡೆ ಶಾಸ್ತ್ರ ಹೇಳ್ತದೆ. ಹೇಳ್ತದ್ರಿಪ್ಪ, ಹೇಳ್ತದಿಲ್ರಿ? ಹೇಳ್ತದ್ರಿಪ್ಪ. ಇದು ಒಂದು. ಹೌದು. ಎರಡನೇದು ಏನ್ರಿಪ್ಪ? ಹನುಮಂತಿಗೆ ಯಾರು ಬಿಸ್ತಿತ್ತು ಆ ಲಂಕಾದೊಳಗ ದೇವತೆ ಕಾಣಬೇಕಾಗಿತ್ತು ಅಂದ್ರೆ ಹೌದು, ಯಾರು ಬಿಸ್ತಿತ್ತು ಹಿಂದೆ. ಹೌದು, ಹೌದ್ರಿಪ್ಪ. ಇಲ್ಲಿ ಏನಾಗ್ತದಂತ ಕೇಳಿದ ಸಂದರ್ಭ ಏನಾಗ್ತದ್ರಿಪ್ಪ? ಹೌದ್ರಿಪ್ಪ. ಅದಕ್ಕೆ ಮಾನಭಾವರೇ ಏನ್ ಹೇಳ್ತಾರಿಪ್ಪ? ಇಲ್ಲೊಂದು ಮಾತು ಬರೀತಾರ ಪುಣ್ಯಾತ್ಮರೇ. ಏನಂತ ಬರೀತಾರಿಪ್ಪ? ಗುಣದಿಂದ ಗುಣಿಸಿದರೆ ಗುಣವಂತ, ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ. ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಶ್ರೀಮಂತ. ಹೌದೌದ್ರಿಪ್ಪ. ಇದ್ದದ್ದನ್ನ ಕಳೆದು, ಹೌದು, ಇದ್ದದ್ದನ್ನ ಕಳೆದು ಗುಣಿಸಿದರೆ ಸಾಲವಂತ ಅಂತ ಬರೀತಾರ. ಹೌದು, ಹೌದ್ರಿಪ್ಪ. ಇವೆಲ್ಲವನ್ನು ಗುಣಿಸಿ ಕಳೆದು ಕೂಡಿಸುವವನೇ ಭಗವಂತ ಅಂತಕ್ಕಂಥ ಮಾತು ಬರೀತಾರಿಪ್ಪ. ಹೌದು, ಹೌದು. ಅದಕ್ಕ ಏನ್ರಿಪ್ಪ? ಭಕ್ತನ ಪಾಲವನ್ನ ಬಹಳ ಉತ್ತುಂಗ ಮಟ್ಟಕ್ಕೂ ಒಯ್ದು ಇಟ್ಟಿರ್ತಕ್ಕಂಥವ್ರು. ಹೌದು, ಹೌದ್ರಿಪ್ಪ. ಅದಕ್ಕೆ ಹೇಳಿದ್ರು, ಏನ್ ಹೇಳ್ತಾರಿಪ್ಪ? ದೇವರ ಹೆಂಡತಿಯನ್ನ ಶೋಧ ಮಾಡಿ ಕೊಟ್ಟವನೇ ನಮ್ಮ ಭಕ್ತ ಅಂತಕ್ಕಂಥ ಮಾತು ಹೇಳಿದಾರ್ರಿಪ್ಪ, ಹೇಳಿದಾರ್ರಿಪ್ಪ. ಅದಕ್ಕೆ ಪುಣ್ಯಾತ್ಮರೇ ಏನ್ ಬರೀತಾರ್ರಿಪ್ಪ? ಎಲ್ಲಿ ಮನುಷ್ಯ ಎಡುತ್ತಾನೋ ಅನ್ನೋದಕ್ಕೆ ಮುಂಬೈಗೆ ವ್ಯಾಪಾರ ಮಾಡಕ್ ಹೋಗಿದ್ದು ಮಾನುಭಾವ. ಮುಂಬೈಗೆ ವ್ಯಾಪಾರ ಮಾಡಕ್ ಹೋಗಿದ್ರಿಪ್ಪ. ಬಹಳ ವ್ಯಾಪಾರದಾಗ ಲಾಭ ಆಗಿತ್ರಿಪ್ಪ. ಹೆಂಡತಿಗೆ ಟೆಲಿಗ್ರಾಮ್ ಮುಖಾಂತರ ಕೇಳ್ತಾನ, ನನ್ನ ವ್ಯಾಪಾರದಾಗ ಬಹಳ ಲಾಭ ಆಗೈತಿ, ಲಾಭ ಆಗ್ಯದ, ಏನ್ ತಗೊಂಡು ಬರಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಏನ್ ಮಾಡ್ತಾಳ್ರಿ ಹೆಣ್ಮಗಳಪ್ಪ? ಆ ಹೆಣ್ಮಗಳಂತಾಳೆ, ನಿಮಗೆ ಏನ್ ಅನ್ನಿಸ್ತದಲ್ಲ ಅದನ್ನ ತಂದು ಕೊಡ್ರಿ ಎಂದು. ತಂದು ಕೊಡ್ರಿ ಅಂತ ಹೇಳಿದ್ರಿಪ್ಪ. ಅವಾಗ ಮಾನುಭಾವ ಹೆಣ್ಮಗಳು ಮೂಗಿನೊಳಗೆ ಎತ್ತ ಕಾಣುವ ಮುಗುಬಟ್ಟ ನತ್ತ ಮೂಗನತ್ರಿಪ್ಪ. ಹೌದು, ಅದಕ್ಕೆ ಮುಕ್ರಿ ಅಂತ ಕರಿತಾರಿಪ್ಪ. ಇದನ್ನ ಒಯ್ದು ಕೊಡ್ಬೇಕಂತ ತಿಳ್ಕೊಂಡು ಬಂದು ಗೌಡತಿಗೆ ಮುಗುಬಟ್ಟನ್ನು ಕೊಟ್ರಿಪ್ಪ. ಆ ತಾಯಿ ಮುಗುಬಟ್ಟು ಹಾಕೊಂಡು ಊರಾನ ಮಂದೆಲ್ಲ ನಿತ್ಯ ಮುಗುಬಟ್ಟು ನೋಡ್ಲಾಕ್ ಬರ್ತಿತ್ತು. ಹೌದು, ಹೌದ್ರಿಪ್ಪ. ಅಂತ ಮುಗುಬಟ್ಟು ಇತ್ತು. ಅವಾಗ ಏನ್ ಗೌಡ್ರು ಮುಗುಬಟ್ಟು ತಂದ್ರೆ ಏನ್ ಗೌಡ್ತಿ ಮುಗಿನಾಗ ಮುಗುಬಟ್ರೆ ತಿಳ್ಕೊಂಡು ವರ್ಣನೆ ಮಾಡೇ ಮಾಡ್ತಿದ್ರು. ದಿನ 100 ಜನ ಹೋಗ್ತಿತ್ತು, 100 ಜನ ಬರ್ತಿತ್ರಿಪ್ಪ. ಬಹುತೇಕ ಒಂದು ಆಳು ಇವ್ರಿಗೆ ಚಾ ಮಾಡಿ ಕೊಡ್ಲಕ್ಕ ಸ್ವಾಗತ ಮಾಡ್ಲಕ್ಕ ಇಟ್ಟಂಗ ಆಗಿತ್ತು. ಹೌದು, ಹೌದ್ರಿಪ್ಪ. ಅವಾಗ ಬಂಧುಗಳೇ, ಜನಸಾಗರ ಹೋಗೋ ಕಾಲಕ್ಕೆ ಒಬ್ಬ ಮಹಾತ್ಮ ಭೇಟಿ ಆಗ್ತಾನ ಮಧ್ಯದಲ್ಲಿ. ಭೇಟಿಯಾಗಿ ಏನ್ ಹೇಳ್ತಾರಿಪ್ಪ? ಎಲ್ಲಿಗೆ ಹೊಂಟಿರಿ ಅಂತ ಕೇಳಿದ. ಹೌದು, ಎಲ್ಲಿಗೆ ಹೊಂಟಿರಿ ಅಂತಕ್ಕಂತ ಮಾತನ್ನ ಕೇಳಿದಾಗ ಏನ್ ಹೇಳ್ತಾರ್ರಿಪ್ಪ? ಗೌಡ್ರು ಹೆಂಡತಿಗೆ ಮುಗುಬಟ್ಟು ತಂದಾರ, ಬಹಳ ಸುಂದರ ಐತಿ, ನೋಡಾಕ್ ಹೊಂಟಿರಿ. ಮುಗುಬಟ್ಟು ನೋಡಾಕ್ ಹೊಂಟಿವಿ ಅಂತ ಹೇಳಿದ್ರಿಪ್ಪ. ನಾನು ಬರ್ಲೇನಂದ. ಹೌದು, ಸಾಬು ನಿನಗೇನು ಮಾಡುದು ಮುಗುಬಟ್ಟು ಸುದ್ದಿ ತಗೊಂಡ ಅಂತ ಕೇಳಿದ್ರು. ಹೌದ್ರಿಪ್ಪ, ಹೇಳ್ತಾರ್ರಿ. ನೋಡಾಕ ದೇವ್ರ ಕಣ್ಣು ಕೊಟ್ಟಾನ, ನೋಡ್ಲಿಕ್ಕೆ ಬರ್ತಾನಂತ. ನೋಡ್ಲಿಕ್ಕೆ ಬರ್ತಾನಂತಾರ್ರಿಪ್ಪ. ಅದಕ್ಕ ಏನ್ ಇಚ್ಛಪ್ಪ ಅಂದ. ಹೌದು,
ಸಾಧು ಮಹಾರಾಜು ಜನರ ಏನ್ ಮಾಡಕತ್ತಿಕ್ಕೆ ನೋಡ್ಬೇಕಂತ ಹೋದ್ರಿಪ್ಪ ಹೋದ ಬಳಿಕ ಮುಗುಬಟ್ಟು ಸುದ್ದಿ ಹೇಳುತ್ತಿದ್ರು, ಚಾ ಕುಡಿತಿದ್ರು, ಎದ್ದು ಹೋಗ್ತಿದ್ರು. ಹೋಗ್ತಿದ್ರಿಪ್ಪ. ಅವಾಗ ಸಾಧುವಂತನ ಏನ್ ಹೇಳ್ತಾರಿಪ್ಪ? ನಿಮ್ಮನ್ನೆಲ್ಲಾರನು ನೋಡಿ ಹಾ ನೀವೇನ ಮುಗುಬಟ್ಟು ತೊಡಸ್ಕೊಂಡವ್ರ ಮತ್ತ ನೋಡ್ಕೊಳಕ್ ಬಂದವ್ರನ್ನ ನೋಡಿ ನನಗ ಏನು ಅಳಬೇಕು ಏನು ನಗಬೇಕು ಅನ್ಸಾಕತ್ತೈತಿ ಅಂತ. ಹೌದ್ರಿಪ್ಪ ಹೌದು. ಅದಕ್ಕೆ ಬರೀತಾರ, ಲೋಕದ ಜನರ ಹಗರಣ ಮಾಡುವುದ ಕಂಡು ಎನಗೆ ನಗೆಯ ಬರುತ್ತಿದೆ, ಎನಗೆ ನಗೆಯ ಬರುತ್ತಿದೆ. ಹೌದ್ರಿಪ್ಪ ಹೇಳ್ತಾರಿಲ್ಲ. ಹೇಳ್ತಾರೆ. ಯಾಕೆ ಸಾಧು ನಿನಗ ಅಳಂಗಾಗಕತ್ತೈತೇನೋ ನಮ್ಮ ನೋಡಿ ನಗಂಗಾಗಕತ್ತೈತೇನಂದ್ರು. ಹೌದ್ರಿ, ಹೊಟ್ಟಿ ಕಿಚ್ಚು ಬಿಟ್ಟೈತಿ. ಮತ್ತಿನ್ನೇನು ಮಾಡ್ಲಿ ಅಂತ ಕೇಳಿದ. ಅವಾಗ ಏನ್ ಹೇಳ್ತಾರಿಪ್ಪ? ಅಲ್ಲ, ಎಷ್ಟು ದಡ್ರ ಇರ್ಬೇಕು ನೀವು, ಎಷ್ಟು ದಡ್ರ ಇರ್ಬೇಕು. ಆ ಗೌಡ ಮುಗುಬಟ್ಟು ತಂದಾನ ಅಂತ ಹೇಳಕತ್ತಿದ್ರಿ. ನಮ್ಮಪ್ಪ ಪರಮಾತ್ಮ ನಿಮ್ಮ ಗೌಡತಿಗೆ ಮೂಗ ಕೊಡಲಿಲ್ಲ ಅಂದ್ರ ಹೌದು, ಆ ಗೌಡ ತಂದ ಮುಗುಬಟ್ಟು ಏನ್ ಇಡ್ತಿದ್ರಿ ಅಂತ ಕೇಳಿದ್ರಿಪ್ಪ. ಹಂಗ ಹನುಮಂತನ ಬಿಸ್ತಿ ಯಾರು ಬಿತ್ತು ಅಂತ ಕೇಳಿದ್ರೆ ರಾಮನ ಬಿಸ್ತಿತ್ತು. ಹೌದ್ರಿಪ್ಪ, ಭಗವಂತನ ಬಿಸ್ತಿರ್ತ್ರಿಪ್ಪ. ಆ ಭಗವಂತನ ಬಿಸ್ತದ ಮೇಲೆ ಇವೇನೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಹೌದ್ರಿಪ್ಪ. ಯಾಕಂದ್ರ ಹೌದು, ರಥದೊಳಗ ಪುಣ್ಯಾತ್ಮರ ಸಾರಥಿ ಆಗ್ಯಾನ ಕೃಷ್ಣ ಪರಮಾತ್ಮ. ರಥದೊಳಗ ಸಾರಥಿ ಆಗ್ಯಾನ್ರಿಪ್ಪ. ಕರ್ಣ ಬಿಡು ಬಾನಿಗೆ ರಥ ಎಷ್ಟು ಸರಿತಿತ್ತು ಶಿವಸಿದ್ದ. ಹೌದ್ರಿಪ್ಪ, 6 ಮಾರ ಸರಿತಿತ್ರಿಪ್ಪ. ಬಪ್ಪಾರೆ ಕರ್ಣ ಅಂತಿದ್ದ. ಹೌದ್ರಿಪ್ಪ ಹೌದು. ಇವು ಪುಣ್ಯಾತ್ಮರ ಅರ್ಜುನ ಹೊಡಿ ಬಾನಕ ರಥ ಎಷ್ಟು ಸರಿತಿತ್ತು? 9 ಮಾರ ಸರಿತಿತ್ರಿಪ್ಪ. ಇವನಿಗೆ ಬಪ್ಪಾರೆ ಅಂತಿಲಾಗಿದ್ದ. ಅರ್ಜುನಿಗೆ ಏನ್ ಅನಿಸ್ತದ್ರಿಪ್ಪ? ಅರ್ಜುನ್ ಅಂತ ನಾ 9 ಮಾರ ಸರ್ಸಾಕತ್ತೇನೆ. ಹೌದು, ನನಗ ಹೌದು ಅನ್ನುವಲ್ಲಿ ಅಣವಲ್ಲಿ ಹೌದು ಅನ್ನುವಲ್ಲ ಅಣವಲ್ಲಿ ಅವಂದ 6 ಮಡಕನ ಹೌದು ಅಂತಂದ್ರ ನಿನ್ನಲ್ಲಿ ಐತಂತಕ್ಕಂಥ ಮಾತು. ಹೌದ್ರಿಪ್ಪ. ಅವಾಗ ಪರಮಾತ್ಮ ಹೇಳಿದಂತ ಏನ್ ಹೇಳ್ತಾನ್ರಿಪ್ಪ? ಅಕಸ್ಮಾತ್ ಯಾರು ಬಿಸ್ತು ಮ್ಯಾಲ ನಿಂದ 9 ಮಾರ ಹೋಗ್ತೈತಿ ಅಂತಕ್ಕಂಥದ್ದು ನಿನಗೆ ನೆನಪಿತ್ತು, ಅರಿವಿತ್ತಂದ್ರ ಹೌದು, ನೀ ಮಾತು ಹೇಳ್ತಿರ್ಲಿಲ್ಲ. ಈ ಮಾತು ಹೇಳ್ತಿದ್ದಿ. ಹೌದು, ನಿನಗೇನಾಗೈತಿ ಅಂತ ಕೇಳಿದ್ರ ನಾನೇ ಬಲ, ನಾನೇ ದೊಡ್ಡ. ಹೌದ್ರಿಪ್ಪ, ಶಕ್ತಿವಂತ ಆಗ್ತಕ್ಕಂಥದ್ದು ಬಂದದ್ರಿಪ್ಪ. ಅವನಿಗೆ ಯಾರದು ಬಲನೂ ಇಲ್ಲ. ಹೌದು, 6 ಮಾರ ಸರ್ಲಿಕ್ಕೆ ಅಂತದ್ರಿಪ್ಪ. ಅಕಸ್ಮಾತ್ ನಾ ಈ ರಥದಾಂದ ಕೆಳಗೆ ಇಳಿದಿನಿ ಅಂದ್ರ, ಹೌದ್ರಿಪ್ಪ, ಮ್ಯಾಲಿರ್ತಕ್ಕಂಥ ಹನುಮಂತ ಕೆಳಗೆ ಬಂದಂದ್ರ ನಿನ್ನ ರಥ ಎಲ್ಲಿ ಹೋಗ್ತೈತಿ ಒಂದು ಚೌಕಾಶ ಮಾಡ್ತೇನೆ ಅಂದ. ಹೌದ್ರಿಪ್ಪ ಹೌದು. ಅವಾಗ ಬಂಧುಗಳೇ ಏನಾಗ್ತದ್ರಿಪ್ಪ? ಅರ್ಜುನ ಕೆಳಗಿಳಿ, ಪರಮಾತ್ಮ ಕೆಳಗಿಳಿದ. ಹೌದ್ರಿಪ್ಪ, ಹನುಮಂತನ ಕೆಳಗಿಳಿಸ್ಕೊಂಡ ಕರ್ಣಗ ಬಾಣ ಹೊಡಿ ಅಂದ. ಹೌದ್ರಿಪ್ಪ, ರಥ ಎಲ್ಲಿ ಹೋಯ್ತಿರಿ? ಗಗನಕ್ಕೆ ಹೋಯ್ತದ, ಆಕಾಶ ಮಾರ್ಗವಾಗಿ ಹೊಂಟಿತ್ರಿಪ್ಪ. ಅವಾಗ ಅರ್ಜುನ ನಡಗಲಿಕ್ಕೆ ಆರಂಭ ಆಗ್ತಾನ ಬಂಧುಗಳು. ಹೌದ್ರಿಪ್ಪ ಹೌದು. ಅವಾಗ ಮತ್ತ ಹನುಮಂತಗೆ ಹೇಳಿ ಅವನ ಬಾಲದಿಂದ ತೆಳಗೆ ತರಿಸ್ಕೊತಾನಂತ. ಹೌದ್ರಿಪ್ಪ. ಅದಕ್ಕ ಭಕ್ತ ಕನಿಷ್ಠ ಹೇಳಕಂದಿಲ್ಲ. ಇಲ್ರಿಪ್ಪ, ಭಕ್ತ ಯಾರ ಬಿಸ್ತ ಮ್ಯಾಲ ಶ್ರೇಷ್ಠ ಆಗ್ತಾನೋ ಅಂತ ಕೇಳಿದ್ರ ಯಾರು ಬಿಸ್ತ ಮ್ಯಾಲ್ರಿಪ್ಪ? ಕುಂಬಾರ ಒಳಗ ಕೈ ಇಟ್ಟು ಗಡಿಗೆ ಬಡದಂದ್ರ ಗಡಿಗೆ ಏನಾಗುದಿಲ್ರಿಪ್ಪ, ಗಟ್ಟಿ ಆಗ್ತದ. ಗಡಿಗೆ ರೆಡಿ. ಒಳಗಿನ ಕೈ ತೆಗೆದ ಮ್ಯಾಲ ಹೊಡದಂದ್ರ ಗಡಿಗೆ ಹೊಡಿತದ, ಒಳ್ಳೆ ಆಗ್ತದ್ರಿಪ್ಪ. ಹಂಗ ಭಕ್ತ ಅಂತಕ್ಕಂಥದ್ದು ಇದು ಮಡಿಕೆ. ಹೌದು. ಅದಕ್ಕೆ ಬಂಧುಗಳೇ ಏನ್ರಿ ಪರಮಾತ್ಮ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯದ? ಏನ್ ಮಾಡ್ಲಿಕ್ಕೆ ಸಾಧ್ಯದರಿಪ್ಪ? ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಅದ. ಹೌದ್ರಿಪ್ಪ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಹೌದ್ರಿಪ್ಪ. ಎಲ್ಲ ಅವಂದದರಿಪ್ಪ. ಅವನ ಇಚ್ಛಾಶಕ್ತಿಯಿಂದ ನಿರ್ಮಾಣ ಮಾಡ್ಯಾನ. ಹೌದ್ರಿ, ಮಾಡ್ಯಾನ್ರಿಪ್ಪ. ಆದರೆ ಅವನಲ್ಲಿ ಎಂತ ಒಂದು ದೊಡ್ಡ ಗುಣ ಐತಿ ಅಂತ ಕೇಳಿದ್ರ ಎಂತದರಿಪ್ಪ? ಎಲ್ಲಾ ತಾನೇ ಹಿಂದ ಸಾರಥಿಯಾಗಿ, ಹೌದು, ತಾನೇ ಹಿಂದ ಸಾರಥಿಯಾಗಿ ಫೋಟೋ ಯಾರು ತೋರಿಸ್ತಾನು ಅಂತ ಕೇಳಿದ್ರೆ ಹೌದು, ಭಕ್ತಂದು ತೋರಿಸ್ತಾನ. ರಮಣ ಹೆಸರು ಬರೋ ಎಲ್ಲ ಅವನೇ ಮಾಡ್ತಾನ್ರಿ. ಸೂತ್ರಧಾರಿ ಅಂತ ಕರೀತಾನ್ರಿಪ್ಪ. ಪಾತ್ರಧಾರಿನ ಮುಂದೆ ಮಾಡಿ ಸೂತ್ರ ಹಿಂದೆ ಹಿಡ್ಕೊಂಡು ಕುಂದಿರ್ತಾನಂದ್ರ ಯಾರು ದೊಡ್ಡವ್ರು ನೀವು ಚೌಕಾಶಿ. ಹೌದ್ರಿಪ್ಪ ಹೌದು. ಹೌದು.
ಯಾರು ದೊಡ್ಡವರು ಅಂತಕ್ಕಂತ ಅದಕ್ಕ ಹಾ. ಬಂಧುಗಳೇ ಭಕ್ತನಲ್ಲಿ ಎಂತ ಶಕ್ತಿ ಐತ ಅನ್ನೋದಕ್ಕ ಹೌದ್ರಿಪ್ಪ ತೋರಿಸ್ತಾನ. ತೋರಿಸ್ತಾನ್ರಿಪ್ಪ ಪರಮಾತ್ಮ. ತೋರಿಸ್ತಾನ. ಹೌದ್ರಿಪ್ಪ ದವಾಖಾನ್ಯಾಗ ಬಹಳ ದಿವಸ ಕಂಪೌಂಡ್ಗೆ ಕೆಲಸ ಮಾಡಿದ್ರು. ಕಪ್ಪೋಣಿಗೆ ಕೆಲಸ ಮಾಡಿದ್ರಿಪ್ಪ. ಒಂದು ಹೊಟ್ಟೆ ಅಪೆಂಡಿಕ್ಸ್ ಪೇಷಂಟ್ ಬಂತದ್ದು. ಬಂದಿತ್ರಿಪ್ಪ. 20 ವರ್ಷ ಇದ ದವಾಖಾನೆ ಕೆಲಸ ಮಾಡೀನಿ. ಆಪರೇಷನ್ ಮಾಡಾಗ ನಾನಾ ಮುಂದದೀನಿ, ಸಲಕರಣೆ ಸಾಮಾನು ನಾನಾ ಎಲ್ಲ ಕೊಟ್ಟಿನಿ. ಹೌದು. ಡಾಕ್ಟರ್ ಕರಿಲಾರ್ದ ನಾನ ಯಾಕೆ ಆಪರೇಷನ್ ಮಾಡಬಾರ್ದ ತಿಳ್ಕೊಂಡು ಆ ಪೇಷಂಟ್ OT ಥಿಯೇಟರ್ ಕರ್ಕೊಂಡು ಹೋಗಿ ಹೌದು. ಆಪರೇಷನ್ ಮಾಡ್ಲಕ್ಕ ತಯಾರಾಗ್ತಾನ. ಹೌದ್ರಿಪ್ಪ. ಆಪರೇಷನ್ ಮಾಡ್ಲಿಕ್ಕೆ ತಯಾರಾಗ್ತಾನ. ತಯಾರಾದಾಗ ಏನಾಗ್ತದ್ರಿಪ್ಪ? ಆ ಬೂಲು ಕೊಡುವ ಸಂದರ್ಭದಾಗ ಎಷ್ಟು ML ಹೌದ್ರಿ. ಔಷಧ ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ರಿಪ್ಪ ಇವ್ನಿಗೆ. ಅವ್ರ ಸಿರಿಂಜ್ ಇದ್ದು ತಗೊಂಡು ಮಂದ ಚುಚ್ಚುದಟ್ಟ ಖಂಡಿತ. ಹೌದು. ಅದಾಗ ಪುಣ್ಯಾತ್ಮರಿ ಪೇಷಂಟ್ ಬೂಲು ಕೊಡು ಕಾಲಕ್ಕೆ ಒಂದು ಹೆಚ್ಚಿಗೆ ಔಷಧ ಕೊಟ್ಟು ಬಿಟ್ಟು. ಹೌದು ಹೌದ್ರಿಪ್ಪ. ಹೌದು. ಆಪರೇಷನ್ ಮುಗಿದ್ರು ಪೇಷಂಟ್ ಪ್ರಜ್ಞೆಗೆ ಬರಲಿಲ್ಲ. ಅವಾಗ ಡಾಕ್ಟರ್ ಕಡೆ ಓಡ್ ಹೋಗ್ತಾನ. ಹಾ. ಸಾಹೇಬ್ರ ದಗದ ಘಾತ್ ಆಗೈತಿ, ನೀವು ಬರ್ರಿ ಅಂತ ಹೇಳಿ. ಬರ್ರಿ ಅಂತೇಳಿ. ಹೌದ್ರಿಪ್ಪ. ಯಾಕಂದ್ರು ಹೌದ್ರಿಪ್ಪ. ನಿಮ್ಮ ದವಾಖಾನೆ 20 ವರ್ಷ ಕೆಲಸ ಮಾಡೀನಿ, ಮಾಡೀನಿ. ನಿಮ್ಮ ಕೈಯಾಗ ಸರ್ವಿಸ್ ಆಗೈತಿ. ಹೌದು. ನಾನು ನಿಮ್ಮ OT ಥಿಯೇಟರ್ದಾಗ ಕೆಲಸ ಮಾಡೀನಿ. ನಾನು ಯಾಕೆ ಆಪರೇಷನ್ ಮಾಡಬಾರ್ದು ತಿಳ್ಕೊಂಡು ಆಪರೇಷನ್ ಮಾಡಿ ಒಂದು ದೊಡ್ಡ ಕುತ್ತುಗಳಿಗೆ ಸಿಕ್ಕೀನಿ. ಹೌದು. ಬಂದು ನೀವು ಉಳಿಸ್ರಿ ಅಂದ್ರ. ಹೌದು ಹೌದ್ರಿಪ್ಪ. ಹೌದು. ಅದಕ್ಕೆ ಮತ್ತೆ ಬಂದ ಡಾಕ್ಟರ್ ಆ ಪೇಷಂಟ್ ಉಳಿಸಿ ಅವನಿಗೆ ಹೇಳಿದಂತ ಹೇಳಿದ್ರಿ. ಹಿಂಗ ದಿನಾ ಪುಣ್ಯಾತ್ಮ ಎಲ್ಲರೂ ದವಾಖಾನೆಗೆ ದುಡ್ದವ್ರೆಲ್ಲ ಡಾಕ್ಟರ್ ಹಾಕಿತ್ತಂದ್ರ MBBS ₹1 ಕೋಟಿ ಕೊಟ್ಟು ಯಾರು ಹೋಗ್ತಿಲ್ಲ ಇರು. ಹೌದು. ಎತ್ತ ಮಾಡಿದ್ರು ಕೂಡ ಪುಣ್ಯಾತ್ಮ ಕಂಪೌಂಡ್ ಆಗ್ಬೇಕಾಗತ್ತೆ, ಡಾಕ್ಟರ್ ಆಗ್ಬೇಕಾಗತ್ತೆ. ಆಗಿರ್ಬೇಕಾಗ್ತದ್ರಿಪ್ಪ. ಅದಕ್ಕ ಭಕ್ತನಾಗಿರ್ಬೇಕಾಗ್ತದ. ಭಗವಂತನ ಕೆಲಸ ಭಕ್ತನಿಗೆ ಮಾಡ್ಲಿಕ್ಕೆ ಬರುದಿಲ್ಲ. ಬರುದಿಲ್ರಿಪ್ಪ. ಹೇಳಿದರು ಹಾ. ಆ ಗಿಡ ಈ ಗಿಡ ಸುತ್ತ ಹಾಯ್ತಿದೆ ದೇವ್ರ ಅಂತ ಹೇಳಿ. ಹೌದು ಹೌದ್ರಿಪ್ಪ. ಯಾಕೆ ಹಾದಿದ್ರಿ? ಹೌದ್ರಿಪ್ಪ. ಹಿಂಗ ಪಾರ್ವತಿ ಸ್ವತಃ ದೇವಿ ಮುಂದೆ ಬರ್ತಾಳ ಪಾರ್ವತಿ. ಹೌದ್ರಿಪ್ಪ. ಸೀತಾ ಸೀತಾ ಅಂತ ಹಾಯ್ತಿದ್ದ. ಹಾ. ಕೊನೆಗೆ ಪಾರ್ವತಿ ಬಂದಾಗ ದೇವಿ ನೀ ಯಾಕೆ ಬಂದಿ ಎಂದ. ನೀ ಯಾಕೆ ಬಂದಿವ ಅಂತ ಕೇಳಿದ್ರಿ. ಇಷ್ಟೆಲ್ಲ ಗೊತ್ತಿದ್ದು ಮತ್ತೆ ಆ ಗಿಡ ಈ ಗಿಡ ಎತ್ತಕ್ಕೆ ಯಾಕೆ ಹಾಯ್ತಿ? ಹೌದು ಹೌದ್ರಿಪ್ಪ. ಹಿಂದೊಬ್ಬ ಸೂತ್ರಧಾರಿ ಬರೆದಿಟ್ಟಾನ. ಹಾ. ಅವನು ಬರವಣಿಗೆ ಪ್ರಕಾರ ನಾ ಪಾತ್ರ ಮಾಡಬೇಕಾಗಿತ್ತಂತ ತೋರಿಸಬೇಕಾಗಿತ್ತು. ಅವ್ನ ನಾಮ ಉಳಿಬೇಕಾಗಿತ್ತು. ಹೌದು ಹೌದ್ರಿಪ್ಪ. ಅದಕ್ಕೆ ಬಂಧುಗಳೇ ಏನ್ ಹೇಳ್ತಾರ್ರಿಪ್ಪ? ಭಕ್ತನ ಕಾರ್ಯ ಏನೈತಿ ಅಂತಕ್ಕಂಥದನ್ನ ಏನದರಿಪ್ಪ? ಹೇಳ್ಕೊಂಡು ಬಂದಾರ. ಭಗವಂತನ ಕಾರ್ಯ ಏನೈತಿ ಅಂತ ಕೇಳಿದ್ರ ಹಾ. ಪುಣ್ಯಾತ್ಮ ಭಕ್ತ ಭಗವಂತನ ಒಲಿಸ್ಕೋಬಹುದು. ಹೌದ್ರಿಪ್ಪ. ಯಾಕಂದ್ರೆ ಭಗವಂತ ಭಕ್ತನಾದೇನದ ಅದೇನದಾನ್ರಿಪ್ಪ. ಆದರೆ ಹಾ. ನಿನಗ ಜೀವ ದಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಬರುದಿಲ್ರಿಪ್ಪ. ಶರೀರ ತಯಾರು ಮಾಡ್ಲಿಕ್ಕೆ ಬರುವುದಿಲ್ಲ. ಬರುದಿಲ್ರಿಪ್ಪ. ಅನ್ನ ನೀರವನ್ನು ಭೂಮಿ ತಯಾರು ಮಾಡ್ಲಿಕ್ಕೆ ಬರುವುದಿಲ್ಲ. ಬರುದಿಲ್ರಿ. ನೀ ಎಲ್ಲಾ ಕೂಡ ಕೊನೆಗೆ ಯಾರ ಬಂಡವಾಳ ಮೇಲೆ ವ್ಯಾಪಾರ ಮಾಡ್ತೀವಿ ಅಂತ ಕೇಳಿದ್ರೆ ಭಗವಂತನ ನಾಮದ ಬಂಡವಾಳ ಮೇಲೆ ವ್ಯಾಪಾರ ಮಾಡ್ತೀವಿ ಹೊರತಾಕರೆ ನಿನ್ನ ಸ್ವಂತ ಬಂಡವಾಳ ಮೇಲೆ ವ್ಯಾಪಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಹೌದ್ರಿಪ್ಪ. ಭಕ್ತ ಮೊದಲು ಕಲ್ಪನೆ ಇಟ್ಕೋಬೇಕು. ಅದಕ್ಕೆ ಹೇಳಾರಪ್ಪ, ದೇವನ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತ. ಅದಕ್ಕೆ ಬಾಡಿಗೆ ತಗೊಂಡದು ಮರತ ಹೌದು ನಾನೇ ಬಲ್ಲವ ಅಂತಕ್ಕಂಥದಕ್ಕೆ ಹೋದ್ರಿ ಅಂದ್ರ ಹೌದು ಹೌದು. ಅದಕ್ಕೆ ಪುಣ್ಯಾತ್ಮರೆ ನಮ್ಗೆ ಏನಾಗ್ತದ ಅಂತ ಕೇಳಿದ್ರೆ ಅಜ್ಞಾನಿಗಳು ಅಂತ ಕರೀತಾರ್ರಿ. ಅದಕ್ಕೆ ಜಗತ್ತು ನಿಂತಿದ್ದ ಪುಣ್ಯಾತ್ಮರೇ ಹೌದು. ಭಗವಂತ ಅದಾನು ಅಂತಕ್ಕಂಥದ ನಂಬಿಕೆ ಮೇಲೆ, ನಂಬಿಕೆ ಮೇಲ್ರಿ. ದೇವರ ಅದಾನು ಅಂತಕ್ಕಂಥ ನಂಬಿಕೆ ಮೇಲೆ ವಿಮಾನ ಮ್ಯಾಲ ಹಾರ್ತೈತಿ ಅಂದ್ರೆ ಡ್ರೈವರ್ ಯಾರಿಗೆ ಕಂಡಿಲ್ಲ. ಆದ್ರೂ ಕೂಡ ಹಾರ್ತೈತಿ ಅಂದ್ರೆ ಒಳಗ ಡ್ರೈವರ್ ಅದಾನ ಅಂತ ಹೆಂಗ ಸಿದ್ಧಾಂತ ಐತೋ ಹೌದು ಹಂಗ ಪುಣ್ಯಾತ್ಮರಿ ಇಲ್ಲಿ ಜಗತ್ತಿನೊಳಗ ದೇವರನ್ನ ಒಬ್ಬ ಅದಾನು. ಹೌದು. ದೇವರು ಮಾಡ್ತಕ್ಕಂಥ ಕಾರ್ಯ ಪುಣ್ಯಾತ್ಮರು ಭಕ್ತರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೋಬೇಕು. ಯಾಕಂದ್ರ ಹೌದು, ದೇವರನ್ನ ನೋಡು ಕಣ್ಣು ಭಕ್ತಿಗೆ ಯಾರು ಕೊಡ್ತಾರೋ? ಯಾರಿಗೆ ಕೊಡ್ತಾರ್ರಿಪ್ಪ? ಅನುರೇಣದಾಗ ತುಂಬಿಕೊಂಡಾನ್ರಿಪ್ಪ. ಆ ನೋಡು ಕಣ್ಣು ಬರ್ಬೇಕಾಗಿದ್ರ ಪುಣ್ಯಾತ್ಮರೇ ಶ್ರವಣ ಮನನ ನಿಧಿ ಧ್ಯಾಸ ಸಾಕ್ಷಾತ್ಕಾರ ತಿಳ್ಕೊಂಡು ಅನನ್ಯವಾಗಿ ಭಗವಂತನ ಪಾದದ ಮೇಲೆ ದಾಸಾಗಿ ದುಡಿಬೇಕಾಗ್ತದೆ. ಅವಾಗ ಪುಣ್ಯಾತ್ಮರ ದಾಸಾಗಿ ದುಡಿದಾಗ ಈಶ್ವನ ಒಲಿಮೆ ಆದ್ರ ಆಯ್ತು, ಆಗಲಿಕ್ಕರೆ ಇಲ್ಲ ಅಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ಭಗವಂತ ಪುಣ್ಯಾತ್ಮರೇ ಏನ್ ಮಾಡ್ತಾರೆ? ಕರುಣಾಮಯಿ ಅದಾನು ಅಂತ ಕೇಳಿದ್ರ ಹೆಂಗದಾನ್ರಿಪ್ಪ? ಒಂದು ಮಾತು ನೆನಪಿಟ್ಕೊ. ಏನ್ ನೆನ್ಪಿಟ್ಕೊಳ್ಳೋದ್ರಿಪ್ಪ? ದ್ರೋಣಾಚಾರ್ಯ ಹೌದು, ಕೃಪಾಚಾರ್ಯ ಹೌದು, ಭೀಷ್ಮಾಚಾರ್ಯ ಹೌದ್ರಿಪ್ಪ. 3 ಮಂದಿ ಗುರುಗಳ್ರಿಪ್ಪ. ಪಾಂಡವರಿಗೆ ಜಯ ಆಗ್ಲಕ್ಕತ್ತದ, ಹೌದು, ಕೌರವರಿಗೆ ಅಪಜಯ ಆಗ್ಲಿಕ್ಕತ್ತದ್ರಿಪ್ಪ. ಹೌದು. ಅವಾಗ ದುರ್ಯೋಧನ ಕೇಳ್ತಾನೆ ಇವ್ರು 3 ಮಂದಿಗೆ, ಕೇಳ್ತಾನ್ರಿಪ್ಪ, ನೀವ್ ಏನ್ ಮಾಡ್ಲಕತ್ತೀರಿ? ಉಂಡು ಮಲ್ಕೊಳಕತ್ತೀರಿ? ಹೌದ್ರಿಪ್ಪ, ಕೇಳ್ತಾರ್ರಿ. ನಾಳೆ ಸೂರ್ಯದ ಕಾಲಕ್ಕೆ ಪಾಂಡವರು ವಂಶ ನಿರ್ವಂಶ ಮಾಡ್ತಾನಂತ ಭೀಷ್ಮ ಪ್ರತಿಜ್ಞೆ ಮಾಡಿದ್ರಿಪ್ಪ. ಯಾರು? ಭೀಷ್ಮ ಮಹಾರಾಜ. ಭೀಷ್ಮ ಮಹಾರಾಜ. ಹೌದ್ರಿಪ್ಪ. ಅದಕ್ಕೆ ತೃಪ್ತಿ ಆಗಲಿಲ್ಲ. ಆಗ್ಲಿಲ್ರಿಪ್ಪ.
ಒಂದು ವೇಳೆ ಮಾಡ್ಲಿಲ್ಲ ಅಂದ್ರ ಕೇಳ್ತಾನ್ರಿ ದುರ್ಯೋಧನ್ರಿಪ್ಪ. ನಾ ಸಾಯ್ತೀನಿ ಅಂದ. ಹೌದ್ರಿಪ್ಪ. ಈ ಮಾತು ಪುಣ್ಯಾತ್ಮರೇ ಹಾ ಪರಮಾತ್ಮ ಗೊತ್ತಾಯ್ತು. ಗೊತ್ತಾಗಿ ಏನ್ ಮಾಡ್ತಾನ್ರಿ? ದ್ರೌಪದಿಯನ್ನು ಕರೀತಾನ. ಹೌದ್ರಿಪ್ಪ. ನಾಳೆ ಸೂರ್ಯದ ಕಾಲಕ್ಕೆ ನಿನ್ನ ಮಾಂಗಲ್ಯಕ್ಕೆ ಕುತ್ತದ, ಬರ್ತದ, ನಿನ್ನ ಸೌಭಾಗ್ಯ ಅಳಿಸ್ತಕ್ಕಂತ ಪ್ರಸಂಗ ಬಂದದ. ಬಂದೈತಿ. ಅವಾಗ ಆ ತಾಯಿ ಅಂತಳ ಎಲ್ಲ ನಿನ್ನ ಕಡೆದಪ್ಪ, ನೀ ಕೊಟ್ಟ ಭಿಕ್ಷೆ ಅಂತ ಹೇಳ್ತಾರೆ. ಹೌದು ಹೌದ್ರಿಪ್ಪ. ಹೌದು. ಅದಕ್ಕೆ ಬರೀತಾರೆ ಈ ಹೂವು ಹಣ್ಣುಗಳೆಲ್ಲ ನೀನಿತ್ತ ನೀನಿತ್ತ ವರವಲ್ಲವೇ ಅಂತಕ್ಕಂತ ಮಾತು ಬರೀತಾರೆ. ಬರೀತಾರಿಪ್ಪ. ಜಗತ್ತಿನಾಗಿರ್ತಕ್ಕಂಥ ಪ್ರಕೃತಿ ಮಧ್ಯದಲ್ಲಿ ಏನೇನ್ ಅದಾವ ಅವೆಲ್ಲ ಭಗವಂತನ ಕೊಡುಗೆ ಅಂತಕ್ಕಂಥ ಮಾತು ಬರೀತಾರೆ. ಬರೀತಾರಿಪ್ಪ. ಬರೀತಾರಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಅದು ಅವಾಗ ದ್ರೌಪದಿ ಅಂತಾಳ ಹಾ, ಹಾ. ಎಲ್ಲದೂ ನಿನ್ನ ಮ್ಯಾಲ ಭಾರದ ನಂದೇನು ಪಾತ್ರ ಇಲ್ಲ ಅಂದಾಗ ಭೀಷ್ಮ ಯೋಗದೊಳಗೆ ಇರ್ತಾರ. ಯೋಗದೊಳಗೆ ಇರ್ತಾರ್ರಿ. ಬಾನಿದ ತುದಿ ಮೇಲೆ ಹೌದ್ರಿಪ್ಪ. ಯೋಗದೊಳಗೆ ಇರ್ತಾರ. ಇರ್ತಾರಿಪ್ಪ. ನೀ ಹೋಗಿ ಆರತಿ ಮಾಡು. ಹೌದ್ರಿ. ಆರತಿ ಮುಗಿಸಿ ಬಳಿ ಸಪ್ಲ ಮಾಡಿಬಿಡು. ಹೌದ್ರಿಪ್ಪ. ನಿನಗ ದೀರ್ಘ ಸುಮಂಗಲಿ ಭವತ್ ಆಶೀರ್ವಾದ ಮಾಡ್ತಾರ. ಮಾಡ್ತಾರ್ರಿಪ್ಪ. ಅವಾಗ ನೀ ಕೇಳು. ಹೌದು. ಅಲ್ಲಿ ದುರ್ಯೋಧನಗ ಮಾತು ಕೊಟ್ಟಿದಿ. ಹೌದ್ರಿಪ್ಪ. ಪಾಂಡವ ವಂಶ ನಿರ್ವಂಶ ಮಾಡ್ತಾನಂತೇಳಿ. ಹೌದು. ಇಲ್ಲಿ ನನಗೆ ದೀರ್ಘ ಸುಮಂಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ಆಶೀರ್ವಾದ ಮಾಡ್ತಿ. ಏನು ಅದು ಸತ್ಯೋ ಇದು ಸತ್ಯೋ. ಹೌದು. ಅವಾಗ ಭಗವಂತನ ಅನಂತೆ ಪ್ರಕಾರ ಹೌದು. ಆ ತಾಯಿ ಆರತಿ ತಗೊಂಡು ಹೋಗಿ ಭೀಷ್ಮಗ ಬೆಳಗುತ್ತಾಳ. ಹೌದ್ರಿಪ್ಪ. ಬೆಳಗ್ಗೆ ಬಳಿಸಪ್ಪಳ ಮಾಡಿದಾಗ ದೀರ್ಘ ಸುಮಂಗಲಿ ಭುವಂತ ಆಶೀರ್ವಾದ ಮಾಡ್ತಾರ. ಮಾಡ್ತಾರ್ರಿಪ್ಪ. ಅವಾಗ ಕೇಳ್ತಾಳಕ್ಕೆ ಏನಂತ್ರಿಪ್ಪ? ದುರ್ಯೋಧನಗ ಮಾತು ಕೊಟ್ಟಿದಿ ಅದು ಸತ್ಯೋ? ಹೌದು. ಏನು ನನಗೆ ಸುಮಂಗಲಿ ಭುವಂತ ಆಶೀರ್ವಾದ ಮಾಡ್ತಿ ಇದು ಸತ್ಯ? ಏನು ಸತ್ಯ ಅಂತ ಕೇಳ್ತಾರ್ರಿಪ್ಪ. ಅವಾಗ ಹಾ ಹಾ ಆ ಮಹಾನುಭಾವ ಹೇಳ್ತಾರೆ ಇದು ನಿನ್ನ ಬುದ್ಧಿದಿಂದ ಅಲ್ಲ. ಹೌದು. ಇದಕ್ಕೊಬ್ಬ ಹಿಂದೂ ಸೂತ್ರಧಾರಿ ಅದಾನ. ಅವ ಯಾರು? ಎಲ್ಲಿ ಅದ ನಾವು? ಹಾ. ಅವಾಗ ಕೃಷ್ಣ ಪರಮಾತ್ಮ ಬಾಗಿಲೊಳಗ ಹಳಿಕೆ ಹಾಕ್ತಾನ. ಹೌದ್ರಿಪ್ಪ. ಪರಮಾತ್ಮನ ಟೊಂಕದೊಳಗ ಒಂದು ಗಂಟು ಕಾಣುತ್ತದೆ. ಗಂಟು ಕಾಣ್ತದ್ರಿಪ್ಪ. ಭೀಷ್ಮಂತನ ನನ್ನ ಕೊನೆ ಗಳಿಗೊಳಗೆ ಏನೋ ನನಗೆ ಉಡುಗೊರೆ ತಂದಿ ಅಂತ ತಿಳ್ಕೊಂಡು ಓಡಿ ಹೋಗಿ ಗಂಟು ಕಸ್ಕೊತಾನ. ಕಸ್ಕೊಂಡಾಗ್ರಿಪ್ಪ. ಆ ಗಂಟು ಕಸ್ಕೊಂಡು ಗಂಟು ಬಿಚ್ಚಿದಾಗ ಏನಿದ್ದು ಅಂತ ಕೇಳಿದ್ರೆ ಪುಣ್ಯಾತ್ಮರ ದ್ರೌಪದಿ ಕಾಲನ ಚಪ್ಪಲಿತ್ತು. ಹೌದು ಹೌದ್ರಿಪ್ಪ. ಅವಾಗ ಆ ಭೀಷ್ಮ ಅಳ್ತಾನ, ಹೇ ಭಗವಂತ ಭಕ್ತರ ಸಲುವಾಗಿ ಏನೇನ ಆಗತಿ ಅಂತಕ್ಕಂಥದ್ದು ನನಗೆ ಒಂದು ಗೊತ್ತಾಗ್ತಿಲ್ಲ. ಹೌದು ಹೌದ್ರಿಪ್ಪ. ಆ ದೇವಿ ಬರೋ ಕಾಲಕ್ಕೆ ಚಪ್ಪಲ ಬಂದ್ರೆ ಸಪ್ಪಳಾಗ್ತಾವ ತಿಳ್ಕೊಂಡು ಅದನ್ನ ನಿನ್ನ ಉಡಿಯಾಗ ಕಟ್ಕೊಂಡೆ ಅಂದ್ರ ನಿನ್ನ ಉಪಕಾರ ಹೆಂಗ ತಿಳಿಸೋದು ಭಗವಂತ ತಿಳ್ಕೊಂಡು ಚಿತ್ರ ಮಾಡ್ತಾನ. ಹೌದು ಹೌದ್ರಿಪ್ಪ. ಮಾಡ್ತಾನೆ. ಅದಕ್ಕೆ ಪುಣ್ಯಾತ್ಮರೇ ಭಗವಂತ ಅಂತಕ್ಕಂಥದ್ದು ಜಗತ್ತಿನಾಗ ಬಹಳ ದೊಡ್ಡದ ಶಕ್ತಿ ಅದು. ಅದರಿಪ್ಪ. ಕಾಣಲಾರದ ಶಕ್ತಿ ಕೆಲಸ ಮಾಡ್ತದ. ಮಾಡ್ತದ್ರಿಪ್ಪ. ನಾವೆಲ್ಲ ಏನಂತೀವಿ ನಮ್ಮಿಂದ ನಡೆದೈತಿ ಅಂತಕ್ಕಂಥ ಭಾವನೆ ಅದ. ಅದರಿಪ್ಪ. ಆದ್ರೆ ಪರಮಾತ್ಮದ ಏನು ಅಂತಕ್ಕಿದ್ರೆ ಪುಣ್ಯಾತ್ಮರೇ ಪಾತ್ರ ಮಾಡಕ್ ಮುಂದೆ ನಿಮಗ್ ಹಸ್ತಾನೋ ಅವ್ ಮಾತ್ರ ಯಾರಿಗೆ ಕಾಣಿಸೋದಿಲ್ರಿಪ್ಪ. ಬಹಳ ದೊಡ್ಡವಪ್ಪ, ಮ್ಯಾಲಿನ ಸೌಕಾರ. ಮ್ಯಾಲಿನ ಸೌಕಾರ ಭೂಮಿ ಮೇಲೆ ಕಟ್ಟಿಸಿ ಬಿಟ್ಟಾನ ನಾಟಕ ಥಿಯೇಟರ್. ಹೌದು ಹೌದ್ರಿಪ್ಪ. ಆಟಕ್ಕೆಲ್ಲ ತಂದ ಹಚ್ಚಾನ. ಹೌದ್ರಿಪ್ಪ. ಆಟದ ಮಂದಿಗೆಲ್ಲ ಊಟಕ್ಕೆ ಅವನ ಕೊಡ್ತಾನ. ಕೊಡ್ತಾನ್ರಿ. ಆಟ ನಡೆದದ ಅವನ ಹೆಸರು ಮೇಲ. ಹೌದು. ಇಲ್ಲಿ ತನ ಆಟದ ಮಾಲಕ ಯಾರಿಗೆ ಕಂಡಿಲ್ಲ. ಹೌದು. ಆಟ ಮುಗಿದ ಮೇಲೆ ಬಣ್ಣ ಒರೆಸ್ಕೊಂಡು ಬರಿಗೈಗೆ ಹೋಗುದೈತಿ ಅಂತಕ್ಕಂಥ ಮಾತು ಬರೀತಾರ್ರಿಪ್ಪ. ಹೌದು ಹೌದು. ಅದಕ್ಕ ನಮ್ಮ ಅನುಭವಿ ಕಲಾವಿದರು ಹೌದು ಬೆಳೆಸಿ ಏನ್ ತಪ್ಪಿಲ್ಲ, ಅವ್ರ ಪಾಲವನ್ನು ಅವ್ರು ಹೋಗಿ ಮುಟ್ಟಿಸ್ಬೇಕಾಗ್ಯದ. ಹೌದ್ರಿಪ್ಪ. ಅದಕ್ಕ ಒಟ್ಟಿನ ಮೇಲೆ ನಾವು ತಿಳ್ಕೊಳ್ಳೋದು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಏನ್ರಿಪ್ಪ? ಭಕ್ತ ಭಗವಂತನ ವಶ ಮಾಡ್ಕೊತಾನ. ಹೌದ್ರಿಪ್ಪ. ಕರದಾಗ ಬರ್ತಾನ್ರಿ. ಯಾಕೆ ಬರ್ತಾನೋ ಅಂತ ಕೇಳಿದ್ರ ಅಂತ ಕರುಣಾಮಯಿ ಜಗತ್ತಿನ ಯಾರು ಇಲ್ಲ ಅಂತ ಇಲ್ಲ ಅಂತ ಹೇಳ್ತಾರ್ರಿ. ನಾನು ಪಾಪ ಮಾಡೀನಿ. ಹೌದು. ನಾನ್ ತಪ್ಪು ಮಾಡೀನಿ. ಮಾಡೇವು. ನಾವ್ ಯಾರ ಮುಂದೆ ಹೇಳಿದ್ವಿ ನಾ ಪಾಪ ಮಾಡೀನಿ ತಪ್ಪು ಮಾಡೀನಿ ಅಂತ ಹೇಳಿ ಏನ್ರಿ ಹಂಗೆ ಕೇಳಾಕ್ತಾರೆ. ನೀ ಭಕ್ತಿಯಿಂದ ನಾವು ಶುದ್ಧ ಆಗಬೇಕಾಗಿತ್ತಂದ್ರ ಹೌದು ಒಂದು ಗುರುವಿನ ಮುಂದೆ ಹೋಗಿ ಹೇಳು, ಒಂದು ಭಗವಂತನ ಮುಂದೆ ಹೋಗಿ ಹೇಳ. ಹೌದು. ನಾ ಇಂತಿಂತ ತಪ್ಪು ಮಾಡೇನಪ್ಪ, ನನಗೆ ಕ್ಷಮಾ ಮಾಡೋತನಿ, ಅಡ್ಡು ಬೀಳು, ನಿನಗೆ ಆಶೀರ್ವಾದ ಮಾಡಿ ಕ್ಷಮಾನ ಮಾಡ್ತಾನ ಪುಣ್ಯಾತ್ಮ. ಹೌದು ಹೌದು ಮಾಡ್ತಾನ್ರಿ. ಅದಕ್ಕೆ ಬಂಧುಗಳೇ ಏನ್ ಮಾಡೋದು? ಭಗವಂತನ ಸಲುವಾಗಿ ನಾವೆಲ್ಲರೂ ಪುಣ್ಯಾತ್ಮರೇ ಉಸಿರಿಡಬೇಕಾಗಿತ್ತು. ಉಸಿರು ಇರ್ಬೇಕಾಗಿತ್ರಿ. ಹೇಳಿದ್ರು ಉಸಿರಿನಲ್ಲಿ ನಾಮದ ಹೆಸರು ಬೆರೆಸುವಂತಕ್ಕಂಥ ಮಾತು ಹೇಳ್ತಾರ್ರಿಪ್ಪ. ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥ ಭಗವಂತನ ಪಾತ್ರ ಎಷ್ಟು ದೊಡ್ಡದದ, ಭಕ್ತನ ಪಾತ್ರ ಎಷ್ಟು ದೊಡ್ಡದ. ಇಲ್ಲಿ ಶ್ರೇಷ್ಠ ಕನಿಷ್ಠ ಮುಖ್ಯ ಅಲ್ಲ ಅಲ್ರಿಪ್ಪ. ನಾವು ಅಜ್ಞಾನಿಗಳು ಶಬ್ದ ಬಳಸುದು ಶ್ರೇಷ್ಠ ಕನಿಷ್ಠ ಅಂತ ಬೆಳೆಸ್ತೀವಿ. ಹೌದ್ರಿಪ್ಪ. ಅದನ್ನೇ ಪುಣ್ಯಾತ್ಮರ ಜಗತ್ತಿನಾಗ ಬಸವಣ್ಣ ಎಂತ ಶಬ್ದ ಬಳಸಿದ ಅಂತ ಕೇಳಿದ್ರ ಅಂತಾದ್ರಿಪ್ಪ. ಬಸವ ಬಾರಯ್ಯ ಮರ್ತ್ಯದೋಳು ಭಕ್ತರ
ಹೇಳ್ತಾರೆ ಯಾರು ಅಂತ ಹೇಳಯ್ಯ ಅಂತ ಹೇಳ್ತಾರೆ. ಹೌದ್ರಿಪ್ಪ. ನಾನೊಬ್ಬನೇ ಭಕ್ತ ಅಂದ. ಮತ್ತೆ ಇವರೆಲ್ಲರೂ ಹೆಂಗ ಕಾಣ್ತಾರೋ ಜಂಗಮ ಸ್ವರೂಪಿ ಕೂಡಲ ಸಂಗನ ಸ್ವರೂಪಿಗಳಂತ ಅವರು ದೊಡ್ಡವರ ತಿಳ್ಕೊಂಡು ಬಸವನ್ನ ಹೇಳ. ಹೌದ್ರಿಪ್ಪ. ಲಿಂಗ ಪುಣ್ಯಾತ್ಮರೇ ಭಕ್ತನ ಪಾತ್ರ ಏನು ಅಂತ ಕೇಳಿದ್ರ ಬಹುತೇಕ ನಾವೆಲ್ಲ ಭಕ್ತರು ಕೂಡ್ಕೊಂಡೋದಿಲ್ಲ. ದೇವರಿಗೆ ನಾವು ಪಟ್ಟಿ ಕೊಟ್ಟಿದೀವಿ, ಜಾತ್ರೆ ನಾವು ಮಾಡಾಕತ್ತಿದೀವಿ ಅಂತ ನಿಮ್ ಕಲ್ಪನೆ ಅದು. ನಿಮಗ ದೇವ್ರ ಏನಾದ್ರೂ ಕೊಟ್ಟ ಬಳಕ ಕೊಡ್ತಿರೋ ಏನು ಕೊಡ್ಲಾರ್ದ ಕೊಡ್ತೀರಿ? ಕೊಟ್ಟ ಬಳಕ ಕೊಡೋರ್ಲೆ. ಅದಕ್ಕೆ ಕೊಡು ಕೆಲಸ ನಿಮ್ಮದಲ್ಲ ಅಲ್ರಿ, ಬೇಡು ಕೆಲಸ ನಿಮ್ಮದಲ್ಲ. ಹೌದು. ಅದಕ್ಕೆ ಭಗವಂತ ಕೊಡ್ಲಿಕ್ಕೆ ಸಮರ್ಥ ಆಗಿ ಬಂದಾನ. ಇಂತ ಸುಂದರವಾದ ಶರೀರ ಕೊಟ್ಟಾನ್ರಿ. ಯಾರು ಮಾಡ್ಯಾರ ಇದನ್ನ ತಯಾರ? ಈ ನಾ ಬಾಳ ಊರ್ ತಿರುಗಾಡ್ಬೇಕಾರೆ ಈ ಜಾತ್ರೆ ಬೇರೆ ಅನ್ಸಕ್ಕಾಗಿತ್ತು. ಹಗಲಿಗೆ ಹೋಗ್ರಿ ರಾತ್ರಿ ಬರೋದು ಹಾಕಿ ಎಲ್ಲರ ಒಂದ್ ದಿವಸ ಅಪ್ರೂಪ್ ಬರುತ್ತಲ್ಲ. ಹಿಂಗೆಲ್ಲ ನೀವು ಸಂತ್ಯಾಗ ಬಂದಂಗ ಹೆಣ್ಮಕ್ಳು ಅವ್ರವ್ರ ಲೋಕದಾಗ ಮಾತಾಡ್ಕೊಂತಿರ್ತೀರ, ಯಾರಿಗೆ ಹೇಳೋದು ಅಂದಂಗ ಆಗಿಬಿಡ್ತೈತಿ. ನಮ್ ಸರ್ವಳ ಪಾರ್ಟಿನ ಇದೆಲ್ಲ. ಯಾಕಂದ್ರೆ ನಮ್ ಭಕ್ತರು ಎಷ್ಟು ಶ್ರೇಷ್ಠ ಅದರ ಕಡಿದ್ರಲ್ಲ, ಇದು ಅವ್ರ ಪಾರ್ಟಿ ಅಂತ ನೋಡಿ. ಇಲ್ಲ, ಬಹಳ ಸುಂದರವಾಗಿ ಹೌದ್ರಿಪ್ಪ ಅವ್ರ ಮಾತುಗಳನ್ನು ಗಳಿಸಿದ್ವಿ. ಹೌದ್ರಿಪ್ಪ. ಯಾಕಂತ ಕೇಳಿದ್ರೆ ನನ್ಗೆ ಏನು ಹಂಡೆ ಹಾಲು ಕೊಡೋ ಸಂತೋಷ ಅಂತ ಕೇಳಿದ್ರ ಏನ್ರಿಪ್ಪ, ಬಹುತೇಕ ಇವತ್ತು ಪುಣ್ಯಾತ್ಮರೇ ಡಾಕ್ಟರೇಟ್ ಪದವಿ ಪಡೆದಿರತಕ್ಕಂತ ಸನ್ಯಾಸಿಗಳಿಗೂ ಕೂಡ ಈ ಗೂಢಾರ್ಥ ಶಬ್ದ ಸಿಗಲಿಕ್ಕೆ ಸಾಧ್ಯ. ನಮ್ಮ ಹಾಲು ಮತ್ತು ಡೊಳ್ಳಿನ ಕಲಾವಿದರು ಅಷ್ಟು ಸಂಶೋಧನೆಯನ್ನು ಮಾಡಿ ಜಗತ್ತಿನಾಗಿರ್ತಕ್ಕಂಥ ಅಷ್ಟು ಪುರಾಣಗಳನ್ನು ತಮ್ಮ ತೆರೆಯೊಳಗೆ ತುಂಬಿಕೊಂಡದ್ದನ್ನು ನೋಡಿದ್ರ ಈ ಪರಂಪರೆಗೆ ಜ್ಞಾನ ಇಲ್ಲ ಅಂತ ಬಹಳ ಮಂದಿ ಹೇಳ್ತಾರೆ. ನಿಜವಾದ ಜ್ಞಾನ ಎಲ್ಲಿ ಐತೆ ಅಂತ ಕೇಳಿದ್ರ ಹಾಲು ಮತ್ತು ಸಪ್ತಶಿಖರ ಚರಿತ್ರೆ ಹೇಳ್ತಕ್ಕಂಥ ಕಲಾವಿದರಲ್ಲಿ ಐತಿ ಅನ್ನೋದಕ್ಕೆ ಇದರ ಸಾಕ್ಷಿ ಕೊಟ್ಟಿದೆ. ಎಲ್ಲಾಡವ್ರು ಯಾರು ಹೇಳು ಕೇಳೋ ಪರಿಸ್ಥಿತಿ ಒಳಗಿಲ್ಲ. ಯಾಕಂದ್ರ ಅದಕ್ಕೆ ಧರ್ಮ ಹೇಳ್ಯಾನ, ಇವ್ರು ಬಾಯಾಗ ಮಾತು ನಿಲ್ಬಾರ್ದಷ್ಟು. ಮಾತೆ ಬಹುತೇಕ ನನಗ್ ಬೈಬೇಡತ್ತೆ. ನೀವ್ ಹಿಂಗ ಎಲ್ಲಾ ಕಡೆ ಮಾತಾಡ್ಕೊತ ಇರ್ತೀರಿ ಅಂತ ಒಂದ್ ಮನ್ಯಾಗ ಹುಟ್ಟಿ ಇನ್ನೊಂದು ಮನ್ಯಾಗ ಓದತ್ತಿ. ಉದಾಹರಣೆ ನಿಮಗೆಲ್ಲ ನಿಮ್ ಮನೆ ನಿಮ್ಗೆ ಸಿಕ್ಕಿಲ್ಲ, ಕೇಳಾಕತ್ತೈತಿ ನಾ ಹೇಳೋದ ನೋಡ್ರಿ. ಅಜ್ಜಿ ಹಂಗ ಪೆಂಡಿ ತೊಳತ್ತ ನೋಡ್ರಿ. ಇರ್ಲಿ, ಅದನ್ನ ಅನಿವಾರ್ಯ ಐತಿ, ಏನ್ ಮಾಡಕ್ಕಾಗಲ್ಲ. ಅವ್ರದ್ದು ಪ್ರಯತ್ನ ಮಿಕ್ಕೈತಿ. ಹೌದೌದ್ರಿಪ್ಪ. ಯಾಕಂದ್ರೆ ಈಗೆಲ್ಲ ಫ್ರೀ ಆಧಾರ್ ಕಾರ್ಡ್ ಒಂದ ತೋರ್ಸೋದೈತಿ. ಮತ್ತೆ ನೋಡ್ಲಿಲ್ಲ, ಯಾವಾಗ ಇಂದಿರಾ ಗಾಂಧಿ ಕಾಯಿಲೆ ಬಂತಲ್ಲ ಅವಾಗ ನೀವು ಸುಣ್ಣ ತಂಬಾಕ್ ಹಾಕೊಂಡು ಕಟ್ಟಿಕೊಂಡು ಅತ್ತೈತಿ. ಮತ್ತೇನ್ ಮಾಡಕ್ ಸಾಧ್ಯ ಇಲ್ಲ. ಕೀಲಿನವ್ರ ಕೈಯಾಗ ಕೊಟ್ಟಿವಿ. ಹೌದ್ರಿಪ್ಪ. ಅದಕ್ಕ ಏನ್ ಹೇಳ್ತಾರಿಪ್ಪ ಬಂಧುಗಳೇ, ಭಗವಂತನ ಪಾತ್ರ ಎಷ್ಟು ದೊಡ್ಡದೈತಿ ಅಂತ ಕೇಳಿದ್ರ ಎಷ್ಟು ದೊಡ್ಡದದ್ರಿಪ್ಪ. ಲಕ್ಷ ಲಕ್ಷ ಜನ ಪುಣ್ಯಾತ್ಮರೇ ಮೊನ್ನೆ ವಾರಿಗೆ ಹೋಗಿ ಬಂದಾಡ್ರಿಪ್ಪ. ಹೌದಿಲ್ಲ? ಹೌದು. ಮತ್ತು ಭಕ್ತ ಶ್ರೇಷ್ಠ ಇತ್ತಂದ್ರೆ ಅಲ್ಲಿ ಯಾಕೆ ಹೋಗೋ ಅವಶ್ಯಕತೆ ಇತ್ತು? ನಾನು ಆರಂಭಕ್ಕೆ ಹೇಳಿನ, ಒಳ್ಳೆ ಕೆಲಸ ಮಾಡುವ ಅವನೇ ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತಾನ್ರಿ. ಅವನಂತ ಕರುಣಾಮ ಈ ಜಗತ್ತಿನ ಯಾರು ಇಲ್ಲ ಅಂತ ಹೇಳ. ಹೌದ್ರಿಪ್ಪ. ಅದಕ್ಕೆ ಬಂಧುಗಳೇ, ಭಕ್ತನ ಪಾತ್ರ ಅಂತಕ್ಕಂಥದನ್ನ ಅವರು ಬಿಡಿಸಿ ಹೇಳ್ಯಾರಿಪ್ಪ. ಭಗವಂತನ ಪಾತ್ರ ಏನು ಅಂತಕ್ಕಿದ್ರೆ ಪುಣ್ಯಾತ್ಮರೇ, ಹೌದು, ಈ ಭಗವಂತಂದ್ರ ಪುಣ್ಯಾತ್ಮರು ತುಪ್ಪಿದ್ದಂಗ. ಭಗವಂತ ಅಂದ್ರೆ ತುಪ್ಪಿದ್ದಂಗ. ಚಮಚೆಲ್ಲ ಉಣೋದೈತಿದ, ಮಜ್ಜಿಗೆ ಹಾಕಿ ಕಲ್ಸ್ಕೊಂಡ್ ತಿನ್ನೋದಲ್ಲ. ಹೌದ್ರಿಪ್ಪ. ಭಗವಂತನ ಲೆಕ್ಕ ಹೆಂಗ ಐತಿ ಅಂತಂದ್ರೆ ಪುಣ್ಯಾತ್ಮರೇ, ಹೌದ್ರಿ, ನಿನ್ನ ಪ್ರಯತ್ನ ನಿನಗ ಮಾಡ್ಲಿಕ್ಕೆ ಹಸ್ತಾನಿಲ್ಲ. ಹೌದು. ಒಂದು ಮಾತು ತಾವೆಲ್ಲ ನೆನಪಿಟ್ಟುಕೋರಿ ಬಂಧುಗಳೇ, ಏನ್ರಿ, ಎಲ್ಲಾರು ಮುಂದ ಕೂತ್ರು ಕೂಡ ನಾವೆಲ್ಲರೂ ಮುಂದ ಕೂತಿದೀವ್ರಿಪ್ಪ. ಹೊಂಟೈತಿ, ಕಾಲ ಥಂಡಗಾದು, ಕೈ ಥಂಡಗಾದು. ಹೌದು, ಅನ್ಕೋತ ಕುಂತಿದ್ವಿ. ಕರೆ ಉಳ್ಸಾಕ್ ಯಾರಿಗೆ ಸಾಧ್ಯ ಆಗೈತೇನು? ಇಲ್ರಿ. ಅದಕ್ಕ ಬಂಧುಗಳೇ, ಕನಕ ಬರಿತಾನ ಏನಂತ್ರಿಪ್ಪ, 8 ಗೇಡಿನ ಧ್ಯೇಯ. ಹೌದು, ರೋಮಗಳು 8 ಕೋಟಿ, ಕೀಲುಗಳು 68. ಹೌದು, ಮಾಂಸದಿಂದ ಮಾಡಿದ ಮನೆ, ಮನ ಒಲಿದ ನೆಂಟ ನೀನಿರದೆ ಆಗಲಿದಡೆ ಒಣ ಹೆಂಟಿಯಲ್ಲಿ ಮುಚ್ಚುವರು ಅಂತಕ್ಕಂಥ ಮಾತಾಡ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ಹೌದು, ಭಗವಂತ ಹೇಗದಾನಂತ ಕೇಳಿದ್ರ ಹೇಗದಾನ್ರಿಪ್ಪ ಹೇಳಿದ್ರಲ್ಲ. ಅವನಿಗೆ ಆಕಾರ ಇಲ್ಲ, ರೂಪಿಲ್ಲ.
ಬಣ್ಣಿಲ್ಲ. ಹೌದು. ಇಂತ ಭಗವಂತ ಪುಣ್ಯಾತ್ಮರು ಒಂದೊಂದು ಸಂದರ್ಭದಾಗ ಬರ್ತಾನ. ಹೌದು. ಯಾಕ ಬರ್ತಾನ ಅಂತ ಕೇಳಿದ್ರ, ಯಾಕ್ರಿಪ್ಪ? ದೇವರಾಗಿ ಬಂದು ನೋಡಪ್ಪ ನಾನು ಪಾಲಿಗಂತೀರಿ, ಭಕ್ತಾಗಿ ಬಂದಿ ಅಂತೀರಿ. ದೇವರಾಗೆ ಬಂದಂತೀರಿಪ್ಪ. ಯಾಕ್ರಿ ಸರ್? ಹೌದು. ನಿಮಗೊಂದು ಆಪತ್ತು ಬಂದದ. ಹೌದು. ಆಪತ್ತಿನಾಗ ನೀವ್ ಏನಂತೀರಿ, ಒಬ್ಬ ಡಾಕ್ಟರ್ ಬಂದತ್ ಇಟ್ಕೊಂಡು. ಹೌದ್ರಿಪ್ಪ. ಖರೆ ಡಾಕ್ಟರ್ ಇವತ್ತು ನಮ್ಮ ಪಾಲಿಗೆ ನೀನೇ ದೇವರಾಗಿ ಬಂದಿ ಅಂತ ಕರೀತಾರ್ರಿಪ್ಪ. ಭಕ್ತಾಗಿ ಬಂದಿ ಅಂತ ಯಾರು ಕರೀದಿಲ್ರಿಪ್ಪ. ಇರ್ಲಿ ಬಂಧುಗಳೇ. ಹೌದು. ಅದಕ್ಕೆ ಬಹಳ ಸುಂದರವಾದಂತ ವಿಷಯನ್ನ ನಮ್ ಸರ್ ಇಟ್ಟಾರ. ನಮ್ಮ ಮತ್ತಿಗೆ ಹೊಳದಷ್ಟು ಅದನ್ನ ಬಿಡಿಸ್ತಕ್ಕಂಥದೈತಿ. ಇನ್ನೊಂದು ಗೂಢಾರ್ಥ ಪ್ರಶ್ನೆಯನ್ನು ಕೇಳಿದ್ರು. ಕೇಳ್ಯಾರ್ರಿಪ್ಪ. ಬಹುತೇಕ ಬಂಧುಗಳೇ, ಮನ್ನೂರು ಎಲ್ಲಮ್ಮಗ ಕೊಳ್ಳೂರು ಕೊಡಗು ಹೆಂಗ ಹಾಲು ಕುಡಿಸ್ಯದ. ಹೌದ್ರಿಪ್ಪ. ನೆಲ್ಲೂರು ನಿಂಬ್ಯಾಕ್ ಹೆಂಗ ಪರಮಾತ್ಮನ ಗುಣಿಶಾಳ ಹಂಗ ಮನ್ನೂರು ಎಲ್ಲಮ್ಮಗೂ ಕೂಡ ಒಬ್ಬ ಭಕ್ತ ಗುಣಿಶಾನು. ಹೌದ್ರಿ. ಅವನ ಹೆಸರೇನ ಅಂತ ಕೇಳ್ತಾರ. ಹೌದ್ರಿಪ್ಪ. ಯಾಕಂದ್ರೆ ಇವಕ್ ಬಹಳ ಮಂದಿ ಪುಣ್ಯಾತ್ಮರಿ ನಿಮ್ಮ ಲೇಖ ಗೀಕ ಅನ್ಕೋಕೊಂತ ನೀವು ಹೋಗುದು ಅಂತಲ್ಲ. ಹೌದ್ರಿಪ್ಪ. ಒಂದು ಮಾತು ಹೇಳ್ತಾನ. ಏನ್ರಿಪ್ಪ? ಬಹುತೇಕ ಪುಣ್ಯಾತ್ಮರಿ ನಮ್ಮ ಭಾಗದಾಗ ಒಡೆಯರ ಮಂದಿ ಎಷ್ಟದ ಅವ್ರಿಗೆಲ್ಲ ಮನ್ನೂರ್ ಎಲ್ಲಮ್ಮನ ಮನಿ ದೇವ್ರ ಅಂತದಾವ. ಅದಾರ್ರಿಪ್ಪ. ನಮ್ಮ ಭಾಗದಾಗ ಐನಾಪುರದಾಗ ಕೊಂಚಿಗೆ ಮುತ್ಯ ಅಂತ ಆಗಿ ಹೋಗ್ಯಾನ. ಆ ಕೊಂಚಿಗೆ ಮುತ್ಯಾನ ಪುಣ್ಯಾತ್ಮರ ಎಲ್ಲಮ್ಮಗೂ ಮುಂತು ನಿತ್ತು ಉಣಿಸಿ ಬಂದಿರ್ತಕ್ಕಂಥ ಕೀರ್ತಿ ನಾವು ಕೇಳ್ಕೊಂತ ಬಂದಿದ್ದು, ನಮ್ಮಲ್ಲಿ ಹಿರಿಯರು ಹೇಳ್ಕೊಂತ ಬಂದಿರ್ತಕ್ಕಂಥದ್ದು. ಹೌದ್ರಿಪ್ಪ. ಇನ್ನೊಂದ್ ಕಡೆ ಸಾಲೊಟ್ಟಿ ಗಂದಿಲಿಂಗ ಮುತ್ಯಾರ ಉಣಿಸ್ಯಾರ ಅಂತ ಹೇಳ್ತಾರ್ರಿಪ್ಪ. ಅದಕ್ಕ ಹೌದು ಇರ್ಲಿ. ಏನ್ ಹೇಳಾಕತ್ತೀನಿ, ಉಣಿಸಿದವ್ರು ಬಹಳ ಮಂದಿ ಅದಾರ. ಒಬ್ಬರಂತ ತಿಳ್ಕೊಬೇಡ. ಯಾಕಂತಂದ್ರ ಆ ಕೊಂಚಿಗೆ ಮುಂದೆ ಹೇಗಿದ್ದಾತಕ್ಕಿದ್ರ ಪುಣ್ಯಾತ್ಮರೇ ಸದಾ ಮಾತಾಡ್ತಿದ್ದು ದೇವ್ರವ್ರ ಜೋಡಿ. ಹೌದು. ಹೌದ್ರಿಪ್ಪ. ಅದಕ್ಕ ಅವನ ಪುಣ್ಯಾತ್ಮರು ಉಣಿಸಿ ಬಂದಿರ್ತಕ್ಕಂಥದ್ದು ನಮ್ಮ ಭಾಗದಾಗ ಚರ್ಚೆ ನಡೀತದ್ರಿಪ್ಪ. ಅದಕ್ಕ ನನಗ ಗೊತ್ತಿರ್ತಕ್ಕಂಥ ವಿಷಯನ ಹೇಳೇನಿ. ಹೌದ್ರಿಪ್ಪ. ಇದನ್ನ ಬಿಟ್ಟು ನಿಮ್ಗೆ ಯಾವ್ದಾದ್ರು ಗೊತ್ತಿತ್ತಂದ್ರೆ ನೀವು ಹೇಳ್ಬೋದು. ಯಾಕಂದ್ರೆ ಯಾವ್ಯಾವ ಗ್ರಂಥದಾಗ ಏನೇನು ಬರಿಲಕ್ಕತ್ತಾರೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಗಲಾಕ ಅಲ್ಲೊಂದು ಟಿಮ್ಮಿಟ್ಟು ಬಿಡ್ಲಾಗ್ತೇನೆ. ಆದ್ರೆ ಇನ್ ನಮ್ ಸಾಧುರ ಬಳಗದಾಗ ಏನೈತಿ ಅಂತ ಕೇಳಿ ನಾವು ಬಡ್ಡಿ ತುದಿ ಗದ್ದಲಕ್ಕೆ ಹೋಗುದಿಲ್ಲ. ಒಟ್ಟು ಮನುಷ್ಯರಿಗೆ ಏನು ಒಳ್ಳೆ ಮಾರ್ಗ ಹೇಳಬೇಕಾಗಿತಿ, ಜನರನ್ನ ಒಳ್ಳೆ ದಾರಿಗೆ ತರಬೇಕಾಗಿತಿ. ಅದು ನಮ್ ಕರ್ತವ್ಯದ. ನೀವು ಮಾಡ್ತಕ್ಕಂಥದ್ದು ನಾನು ಕೆಟ್ಟ ಅಂತ ಹೇಳಂಗಿಲ್ಲ. ಗೊತ್ತಿಲ್ಲದಂತ ವಿಷಯ ಲೇಖಕ್ಕೆ ತಂದಿಟ್ರಿ ಅಂದ್ರ ಮುಂದಿನ ಪೀಳಿಗೆ ಉಳಿತಾರೆ, ದೊಡ್ಡ ಪುಣ್ಯ ಬರ್ತದ ಬಂಧುಗಳೇ. ಎಷ್ಟೋ ಮಂದಿ ಹಿಂಗೆ ಅದನ್ನ ಬಿಟ್ಟು ಹೋಗ್ಯಾರಂತ ಸಲುವಾಗಿ ನಮಗ ಅದ್ರದ್ದು ದಂಡಿ ಸಿಗಲಾಗ್ತಕ್ಕಂಥದ್ದು. ಹೌದೌದ್ರಿ. ಅದಕ್ಕೆ ಬಂಧುಗಳೇ ಈ ರೀತಿ ನಮ್ಮ ಭಾಗದಾಗ ಇವತ್ತಿಗೂ ಕೂಡ ಅವ್ರಿಗೆ ಪುಣ್ಯಾತ್ಮರೇ ಶ್ರುತಿ ಹೇಳ್ತದ, ಕರೀತಾರ. ಹೌದೌದ್ರಿ. ಅದಕ್ಕ ಇದನ್ನು ಬಿಟ್ಟು ಮಹಾರಾಜರು ಬೇರೆ ಐತಂದ್ರು ಕೂಡ ನಾವೇನು ವಿಸ್ತಂಡ ವಾದ ಮಾಡೋರಲ್ಲ. ನಾ ಮೊದಲ ಹೇಳಿ, ನನಗೆ ಗೊತ್ತಿಲ್ಲಾರ್ದಂತ ವಿಷಯನ್ನ ಯಾರಾದ್ರೂ ಹೇಳಿದ್ರೆ ನಮಗ ಅಕ್ಷರ ಅರಿವಿನ ದಾರಿಯನ್ನ ತೋರಿಸಿರ್ತಕ್ಕಂಥ ಮಾರ್ಗದರ್ಶಕರು ಅಂತ ತಿಳ್ಕೊಂಡು ನಾವು ಅಪ್ಕೊಳ್ತಕ್ಕಂಥದ್ದು ನಾನು ಬಂದೀವಿ. ಯಾರ ಜೋಡ ವಿಸ್ತಂಡಕ್ಕೆ ವಾದಕ್ಕೆ ಹೋಗುದಿಲ್ಲ. ಅದಕ್ಕೆ ಬಂಧುಗಳೇ, ಆಗಲೇ ನಮ್ಮ ಮೈಬು ಮಾಸ್ತರ್ ಅವರು ಹೌದ್ರಿಪ್ಪ ಬಹಳ ಸುಂದರವಾಗಿ ಪದ್ಯವನ್ನು ಹಾಡ್ಯಾರ್ರಿಪ್ಪ. ಬಹುತೇಕ ಬಂಧುಗಳು ತಾವೆಲ್ಲ ಕೇಳಿದ್ರಿಪ್ಪ. ಮತ್ತೆ ಹಿಂದಿ ನೋಡಿದ್ರೆ ಹೇಳ್ಕೊಂಡು ಬಂದ. ಏನಂತ್ರಿಪ್ಪ? ಸೋದರ ಮಾವ ಬುತ್ತಿ ಒಳಗ ವಿಷ ಬೆರೆಸಾನ. ಹೌದು. ತಿನ್ಬ್ಯಾಡ ಆತ ತಿಳ್ಕೊಂಡು ಬೀರೇಶ್ವರರು ತಾಯಿ ಗರ್ಭದಾಗಿದ್ದಾಗ ಅವ್ರ ತಾಯಿಗೆ ಹೇಳ್ಯಾರ. ಬುತ್ತಿ ಒಳಗ ವಿಷ ಬೆರೆಸೋದು ಗೊತ್ತಾಗ್ಯದ್ರಿಪ್ಪ. ತಾಯಿಗೆ ಹೇಳಿ ಅದನ್ನು ಉಳಿಸ್ಯಾನ್ರಿ. ಮತ್ತ ಆ ಪುಣ್ಯಾತ್ಮ ಬಂದು ಜೋಸ್ಗ್ಯಾನ ವೇಷ ಹಾಕೊಂಡು ಬಂದ್. ಹೌದ್ರಿಪ್ಪ. ಈ ಮಗನಿಂದ ನಿನಗ ಮುಂದೆ ಪೀಡ ಐತಿ, ಕಾಡಿಗೆ ಬಿಟ್ಟು ಬಾ ಅಂತಕ್ಕಂಥ ಮಾತನ್ನ ಮಾವು ಬಂದ ಹೇಳೋ ಕಾಲಕ್ಕ ಈ ಮಾತು ಬೀರಣ್ಣ ದೇವರಿಗೆ ಯಾಕೆ ಗೊತ್ತಾಗಲಿಲ್ಲ, ಯಾಕೆ ಹೇಳಲಿಲ್ಲ? ಅವನು ಕಾಡಿಗೆ ಹೋದ ಬಿಡ್ಬೇಕಾಗಿತ್ತಂದ್ರ ಹೌದ್ರಿಪ್ಪ. ಏನ್ ಹಿಂದೆ ಯಾರಾದ್ರೂ ಏನಾರ ಅದಕ್ಕೆ ಗದ್ದಲಿತ್ತು. ಹೌದ್ರಿಪ್ಪ. ಇಲ್ಲಿ ಪುಣ್ಯಾತ್ಮರಿಗೆ ಗೊತ್ತಾಗ್ಲಾರ್ದಕ್ಕೆ ಹೋಯಿತು. ಇದು ಒಂದು ಪ್ರಶ್ನೆ. ಹೌದ್ರಿಪ್ಪ. ನಮಗೆ ತಿಳಿದಿರ್ತಕ್ಕಂಥದ್ದು ವಿಷಯ ತಮಗೆ ಕೇಳಿದೀವಿ. ಹೌದ್ರಿಪ್ಪ. ಯಾಕಂದ್ರೆ ನಾನು ಬಹಳ ಕಡೆ ಪ್ರವಚನ ಹೇಳಕ್ ಹೋದಂತ ಸಂದರ್ಭವಾಗ ಕೆಲವೊಬ್ರು ಪ್ರಶ್ನೆ ಮಾಡ್ತಾರ್ರಿಪ್ಪ. ಬುತ್ತಿ ಗಟ್ಟಿಯಾಗ ವಿಷ ಐತೆ ಅಂತ ಹೇಳಿದ್ರಿ. ಮತ್ತ ಅವು ದೋಸ್ಗ ಬಂದ ಏನಂತೀರಿ ನೀವು? ಕೌಶಲ ಅಂತೀರಿ, ಏನಂತೀರಿ? ಹೌದ್ರಿಪ್ಪ. ಬುಡುಬುಡಿಕೆ. ಅವ್ ಬಂದವ ಇವನೇ ಬಂದಾನಂತ ಇವ್ರಿಗೆ ಹೆಂಗ ಗೊತ್ತಾಗಲಿಲ್ಲ. ಹೌದ್ರಿ. ಮತ್ತ ಅದ ತಪ್ಪು ಹೇಳಂತ ತಾಯಿಗೆ ಯಾಕೆ ಹೇಳಕ್ ಹೋಗಲಿಲ್ಲ? ಹೌದೌದ್ರಿ. ಅವ್ ಕಾಡಿಗೆ ಹೋಗ್ಬೇಕಾಗಿತ್ತು ಅಂತಕ್ಕಂಥದ್ದು. ಯಾಕಂದ್ರೆ ನೀವ್ ಹೇಳ್ತೇನೆ. ಹೌದ್ರಿಪ್ಪ. ಮಾಳಿಂಗರಾಯರು ಹುಲಿ ಹಾಲು ತರಬೇಕಾದ ಕಾರಣ ಏನು ಅಂತ ಕೇಳಿದ್ರ, ಮಾಯಮ್ಮನ ಹಾಲು ಕುಡದ, ಅಕ್ಕನ ಹಾಲು ಕುಡಿಲಿಲ್ಲ. ಮುಂದೊಂದು ದಿವ್ಸ ಬೀರಣ್ಣ ದೇವ್ರ ಮಾಯಮ್ಮನ ಹಾಲು ಕುಡದ. ಮುಂದೊಂದು ದಿವ್ಸ ನಿನ್ನ ಹಾಲು ಕುಡಿತನ ತೆಗೆದ, ಆಕಿನೇ ಅಕ್ಕವಿದ್ದ ಹುಲಿಯಾಗಿ ಬಂದ್ರು ಕುಡದ ಅಂತ ಹೇಳ್ತೀರಿ. ಹಂಗಿಲ್ಲ ಏನು ಅಂತ ಕೇಳಿದ್ರ, ಹೌದು, ಏನು ಬೀರಣ್ಣ ದೇವ್ರಿಗೆ ಹಿಂದೆ ಏನ ಆಪತ್ತಿತ್ತು, ಕಾಡಿಗೆ ಹೋಗ್ತಕ್ಕಂಥ ಪ್ರಸಂಗ. ಅಪ್ಪ ಇವು ತಪ್ಪು ಭವಿಷ್ಯ ಹೇಳಿರ್ತಕ್ಕಂಥದ್ದು ಏನು ತೊಂದರೆ ಇತ್ತು. ಹೌದೌದ್ರಿಪ್ಪ. ಮತ್ತೆ ಯಾಕೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹೌದ್ರಿಪ್ಪ. ಅದಕ್ಕೆ ಅನುಭಾವಿಗಳದಾರ. ಹೌದ್ರಿ. ಯಾಕಂದ್ರೆ
ಆ ಸಿದ್ಧಾಟಿಕೆ ವಿಷಯನ್ನ ತಮ್ಗೆಲ್ಲ ಯಾಕಂದ್ರೆ ಮಾಸ್ತರ್ಗಳು ಹೇಳಿದ್ರು ಆರಂಭಕ್ಕೆ ಈ ಮಾಸ್ತರ್ಗಳು ಬಂದು ಇಟ್ರು ಸಿದ್ಧಾಟಿಕೆ ಒಳಗೆ ವಿಷಯಗಳನ್ನ ಬಳಕೆಗೆ ಬರ್ಲಾರ್ದಂತ ಗೊತ್ತಿರ್ಲಾರ್ದಂತದನ್ನ ಸ್ವಲ್ಪ ಬಳಸ್ರಿ ಅಂತಕ್ಕಂಥ ಮಾತನ್ನ ಅದಕ್ಕೆ ಬಂಧುಗಳೇ ಜಗತ್ತ ಭಗವಂತನ ಮೇಲೆ ನಿಂತದ ಭಗವಂತನೇ ಇದಕ್ಕೆಲ್ಲ ಕಾರಣ. ಒಂದು ಮಾತು ನನ್ನ ಮಾತು ಹೆಚ್ಚಾಗಬಾರದು, ಯಾಕಂದ್ರೆ ಹೆಣ್ಮಕ್ಳು ಬಹಳ ಮಾತಾಡಕತ್ತಲ್ಲಿ ಹೇಳ್ಬೇಕಾಗಿದೆ. ನಮ್ಮಲ್ಲಿ ಅತನ್ಯಾಗ ಒಬ್ಬ ಡಾಕ್ಟರ್ ಕೊರೋನಾ ಸಂದರ್ಭದಾಗ ಹೌದ್ರಿಪ್ಪ 24 ತಾಸು ಪೇಷಂಟ್ ಅಡ್ಮಿಟ್ ಆಗಿತ್ರಿಪ್ಪ. ಅಲ್ಲಿ ಏನ್ ಮಾಡ್ತಾನಂದ್ರೆ 26,000 ಬಿಲ್ ಮಾಡ್ತಾನ್ರಿಪ್ಪ. ಸ್ವಲ್ಪ ಆರಾಮಾದ ಬಳಿಕ ಆ ದವಾಖಾನೆ ಡಿಸ್ಚಾರ್ಜ್ ಬಿಲ್ ನೋಡಿ ಅವ್ನ ಕೈಯಾಗ ಕೊಟ್ಟಾರ್ರಿಪ್ಪ. ಅಜ್ಜ ಕೇಳಿದ ತಮ್ಮ ಬಿಲ್ ಎಷ್ಟಾಗಿತ್ತು ಅಂದ್ರು. 26,000 ಆಗೈತಿ ಅಂದ್ರು. ಹೌದು. ಎಷ್ಟು ತಾಸಿನಾಗ ತಮ್ಮ 24 ತಾಸಿನಾಗ ಅಂತ ಹೇಳಿದ್ರು. ನಿನ್ ಯಾಕೆ ಇಷ್ಟ ಆಗೈತಿ? ಆ ಡಾಕ್ಟರ್ ಕೊಟ್ಟ ಚೀಟಿ ತಗೊಂಡು ಅಜ್ಜನ ಕಣ್ಣ ನೀರು ದಳ ದಳ ಸುರಿಲಕ್ಕತ್ತು. ಹೌದೌದ್ರಿಪ್ಪ. ಕಂಪೌಂಡ್ ಗಾಬರಿ ಆಗೋದು ಡಾಕ್ಟರ್ ಹೇಳ್ತಾನ, ನೀವು ಪೇಷಂಟ್ ಕೈಯಾಗ ಚೀಟಿ ಕೊಡೋದ್ರ ಕೊಟ್ಟಿ ನೀವು ಬೋರ್ಯಾಡಿ ಅಳ್ಳಾಕತ್ತ. ಹೌದ್ರಿ. ಡಾಕ್ಟರ್ ಎದ್ದು ಓಡಿ ಬಂದ್ರು. ಏನಂತ ಕೇಳ್ತಾರ್ರಿಪ್ಪ. ಡಾಕ್ಟರ್ ಕೇಳ್ತಾರ, ಅಜ್ಜ ಮತ್ತೆ ಯಾಕೆ ಅಳ್ಳಾಕತ್ತಿದಿ, ಏನ್ ಸಮಸ್ಯೆ ಆಗೈತಿ, ಮತ್ತೆ ನಿನಗೆ ತೊಂದರೆ ಆಗೈತಿ ಅಲ್ಲ. ಕೇಳ್ತಾರ್ರಿಪ್ಪ. ಆ ಚೀಟಿ ಎತ್ತಿ ತೋರಿಸಿ ಮತ್ತೆ ಅಳ್ಳಾಕತ್ತ. ಆ ಡಾಕ್ಟರ್ ಅಂದ್ರು, ಬಿಲ್ ಗಿರ್ ಭಾಳ ಆಗೈತಿ ಅನ್ನೋದ ಅಳಾಕತ್ತಿದೆ ಅಂತ ಕೇಳಿದ್ವಿ. ಅವಾಗ ಏನ್ ಹೇಳ್ತಾರ, ನಾನ್ ನಿನ್ನ ಬಿಲ್ ಕಳ್ಳಾಕತ್ತಿಲ್ಪ. ಹೌದು. 24 ತಾಸಿನಾಗ 26,000 ಬಿಲ್ ಮಾಡಿದ್ವಿ. ಎದ್ರ ಸಲುವಾಗಿ? ಹೌದ್ರಿಪ್ಪ. ಆಕ್ಸಿಜನ್ ಸಲುವಾಗಿ. ಆಕ್ಸಿಜನ್ ಸಲುವಾಗಿ. ನನಗೀಗ 75 ವರ್ಷ ವಯಸ್ಸು. ಹೌದು. ಆ ಪರಮಾತ್ಮ ಇಷ್ಟು ವರ್ಷ ನನಗೆ ಆಕ್ಸಿಜನ್ ಕೊಟ್ಟಾನ, ಮತ್ತ ಅವನಿಗೆ ಎಷ್ಟು ಬಿಲ್ ಕಟ್ಟಬೇಕಂತ ತಿಳ್ಕೊಂಡು ನನಗ ದುಃಖ ಆಗಿ ಅಳ್ಳಾಕತ್ತೀನಿ. ಅದಕ್ಕ ನಿಮಗೆಲ್ಲಾ ಆಕ್ಸಿಜನ್ ಕೊಡೋ ಭಗವಂತ ಪರಮಾತ್ಮ ಅದಾನ್ರಿ. ನಾನು ಅದ್ರಾಗ ಬಂದೆ. ನಾವನ್ ಹೊರತ ತಿಳ್ಕೊಬೇಡ್ರಿ. ಅವನ ಆಕ್ಸಿಜನ್ ಮ್ಯಾಲ ನಮ್ಮ ಗಾಡಿ ನಡೆದದ, ನಮ್ಮ ಜೀವ ಹೌದ್ರಿಪ್ಪ ಬಳಗಲಾಕತ್ತೆ. ಅದಕ್ಕೆ ಬಂಧುಗಳೇ, ಭಗವಂತನ ಪಾತ್ರ ವಿಶಿಷ್ಟವಾಗಿರ್ತಕ್ಕಂಥ ಮಾತನ್ನು ಹೇಳಿ ಸತ್ಯ ಧರ್ಮರು ಯಾವ ರೀತಿ ತಂದೆ ಅಪ್ಪನೆಯನ್ನು ಪಡ್ಕೊಂಡು ಶಾರಪಟ್ಟಣಕ್ಕೆ ಹೋಗ್ತಾರೆ. ಹೌದ್ರಿಪ್ಪ.